ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಡೆಗೂ ಸುವೇಂದು ಅಧಿಕಾರಿ ಅಂದುಕೊಂಡಿದ್ದನ್ನು ಸಾಧಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಬಿಗ್ ಸ್ಟೆಪ್ ಈಗ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕಾರಣ ಆಗಿದೆ. ಸಿಕ್ಕಾಪಟ್ಟೆ ವಿರೋಧ ಪ್ರತಿಪಕ್ಷಗಳಿಂದ. ದೊಡ್ಡ ಬೆಳವಣಿಗೆ ಆಗಬಹುದು, ಹುಷಾರ್, ಎಚ್ಚರದಿಂದಿರಿ ಅನ್ನೋ ರೀತಿಯಲ್ಲಿ ಸಂದೇಶ. ಆದರೆ ಡೋಂಟ್ ಕೇರ್ ಅಂತ ಸುವೇಂದು ಅಧಿಕಾರಿ ಇದನ್ನು ದೇಶದ ಒಳಿತಿಗಾಗಿ ಮಾಡಲೇಬೇಕಿತ್ತು, ಮಾಡಲಾಗಿದೆ, ಇದು ಮುಂದುವರಿಯುತ್ತೆ, ಯಾವ ಡೌಟು ಇಟ್ಕೊಳ್ಬೇಡಿ ಅನ್ನುವಂತಹ ಖಡಕ್ ನಿರ್ಧಾರವನ್ನು, ಆದೇಶವನ್ನು ಪ್ರಕಟಿಸಿದ್ದಾರೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಗಮನ ಸೆಳೀತಾ ಇದೆ ಸುವೇಂದು ಅಧಿಕಾರಿ ಈ ದಿಟ್ಟ ಕ್ರಮ. ಎಷ್ಟೋ ವರ್ಷಗಳ, ದಶಕಗಳ ಸಮಸ್ಯೆಗೆ ಕಡೆಗೂ ಸುವೇಂದು ಅಧಿಕಾರಿ ಪರಿಹಾರ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋ ಅಪ್ಡೇಟ್ಸ್, ನೋಟಿಫಿಕೇಶನ್ಸ್ ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, ಸುವೇಂದು ಅಧಿಕಾರಿ ಸರ್ಕಾರ ಬಂದಾಗಲೇ ಈ ನಿರ್ಧಾರ ತಗೊಂಡಿದ್ರು. ಅದಿವತ್ತು ಆಗೇ ಬಿಟ್ಟಿದೆ. 130 ವರ್ಷಗಳ ಹಳೆಯ ಮಸೀದಿ. ಎಲ್ಲಿತ್ತು ಆ ಮಸೀದಿ? ಬಾಂಕ್ರಾ ಮಾಸ್ಕ್. ಇದು ಕೋಲ್ಕತ್ತಾದ ಏರ್ಪೋರ್ಟ್ನ ರನ್ವೇ ಪಕ್ಕದಲ್ಲಿ ಅಂದರೆ ಅಲ್ಲೆಲ್ಲೋ ಸೈಡಲ್ಲಿ ಅಲ್ಲ, ಕೆಲವೇ ಮೀಟರ್ ಅಂತರದಲ್ಲಿ ಬಾಂಕ್ರಾ ಮಾಸ್ಕ್ ಇತ್ತು. ಎಷ್ಟು ದೊಡ್ಡ ಸಮಸ್ಯೆ ದೇಶದ ಆಂತರಿಕ ಭದ್ರತೆಗೆ, ರಕ್ಷಣೆಗೆ. ಬಾಂಗ್ಲಾ, ಚೀನಾವನ್ನು ಪಕ್ಕದಲ್ಲಿ ಇಟ್ಕೊಂಡಿರೋ ರಾಜ್ಯ ಪಶ್ಚಿಮ ಬಂಗಾಳ. ಅಂಥದ್ರಲ್ಲಿ ಬರೀ 165 ಮೀಟರ್ ಫ್ರಮ್ ಸೆಕೆಂಡ್ರಿ ರನ್ವೇಲಿ ಎಷ್ಟು ಸಣ್ಣದಾಗಿತ್ತು ಅಂದರೆ ಆಪ್ರೇಷನ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಲ್ಯಾಂಡಿಂಗ್, ಟೇಕ್ ಆಫ್. ಫಸ್ಟ್ ರನ್ವೇಯನ್ನು ಏನೋ ಒಂದು ಪ್ರಾಬ್ಲಮಿಂದಾಗಿ ಸ್ವಲ್ಪ ದಿನ ಕ್ಲೋಸ್ ಮಾಡಿದ್ರೆ ಸೆಕೆಂಡ್ ರನ್ವೇ ಯೂಸ್ ಮಾಡೋಕ್ಕಾಗದಷ್ಟು ಪ್ರಾಬ್ಲಮ್ಮು, ಲ್ಯಾಂಡಿಂಗ್ ಪ್ರಾಬ್ಲಮ್ಮು. ಇಷ್ಟೆಲ್ಲ ಪ್ರಾಬ್ಲಮ್ಸನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು ದಶಕಗಳ ಕಾಲ ಒಂದು ಮಸೀದಿ ಕಾರಣದಿಂದಾಗಿ ಎದುರಿಸ್ಕೊಂಡೇ ಬರುತ್ತೆ. ಯಾರೂ ಚೇಂಜ್ ಮಾಡೋ ಧೈರ್ಯನೇ ತೋರಿಸಲ್ಲ. ಯಾಕಂದರೆ ಸಮುದಾಯ, ಒಂದು ಧರ್ಮದ ಓಲೈಕೆನೇ ದೊಡ್ಡದು ದೇಶಕ್ಕಿಂತ ಅನ್ನುವ ಮನೋಭಾವದಲ್ಲಿದ್ದವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಮಾಡ್ಕೊಂಡು ಬಂದಂತಹ ಓಲೈಕೆ ರಾಜಕಾರಣದಿಂದಾಗಿ ನಿಜವಾದ ಮುಸಲ್ಮಾನರು, ನಿಜವಾದ ಭಾರತೀಯ ಮುಸಲ್ಮಾನರು ಯಾರು ತಾನೇ ವಿರೋಧಿಸೋಕೆ ಸಾಧ್ಯ ಅಲ್ವಾ? ಬೇರೆ ಕಡೆ ಅದನ್ನು ರಿಪ್ಲೇಸ್ ಮಾಡಿಕೊಡ್ತಾರೆ. ಮತ್ತು ಯಾರ ಮನಸ್ಸಿಗೂ, ಯಾರ ಧಾರ್ಮಿಕ ಆಚರಣೆಗೂ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ಅದನ್ನು ಬೇರೆ ಕಡೆ ಅವಕಾಶ ಮಾಡಿಕೊಡ್ಲಾಗತ್ತೆ. ಆದರೆ ರನ್ವೇಯಲ್ಲಿ ಮಸೀದಿಯೋ ಮಂದಿರವೋ ಚರ್ಚೋ ಅನ್ನೋದು ಬರೋದೇ ಇಲ್ಲ ಇಲ್ಲಿ. ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟ ವಿಷಯ, ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಷಯ. ರನ್ವೇಯಲ್ಲಿ 100-150 ಮೀಟ್ರ್ ಅಂತರದಲ್ಲಿ ಮಾಸ್ಕ್ ಬಿಟ್ಟಿದ್ದಾರೆ ಅಂದರೆ ಸುಮ್ಮನೆ ಬಿಡೋಕ್ಕಾಗತ್ತಾ? ಇದನ್ನು ತೆಗಿಲೇಬೇಕಾಗತ್ತೆ ಅಂತ ಶಪಥ ಮಾಡಿದ್ರು ಸುವೇಂದು ಅಧಿಕಾರಿ. ಅದೇ ರೀತಿಯಲ್ಲಿ ಈಗ ಅದಕ್ಕೆ ಪರ್ಮಿಷನ್ನು ಸ್ಟಾಪ್ ಆಗಿದೆ. ಅಲ್ಲಿ ಯಾರು ಪ್ರೇಯರ್ ಮಾಡೋಕ್ಕೆ ಹೋಗೋ ಹಾಗಿಲ್ಲ, ಪಾಸನ್ನು ಸ್ಟಾಪ್ ಮಾಡಲಾಗಿದೆ. ಆ ಮಾಸ್ಕ್ಗೆ ಎಂಟ್ರಿ ಇಲ್ಲ. ಇನ್ನು ಮುಂದೆ ಸೆಕ್ಯೂರಿಟಿ ಕೂಡ ನೇಮಕ ಮಾಡಲಾಗಿದೆ. ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಸಸ್ಪೆನ್ಷನ್ ಆಫ್ ಎಂಟ್ರಿ ಪಾಸಸ್ ಈಗ ದೊಡ್ಡ ಕಾಂಟ್ರವರ್ಸಿಗೆ ಕಾರಣ ಆಗಿರೋದು. ವೆಸ್ಟ್ ಬೆಂಗಾಲಲ್ಲಿ ಜೋರು ಆಕ್ರೋಶ ಪ್ರತಿಪಕ್ಷಗಳದ್ದು. ಅಂದರೆ ಪ್ರತಿಪಕ್ಷ ಅಂತಲ್ಲಿ ಉಳ್ಕೊಂಡೇ ಇಲ್ಲ ಯಾವುದೂ. ಯಾಕಂದರೆ TMCನೇ ಆಡಳಿತ ಪಕ್ಷ, TMCಯಿಂದ ಒಡ್ಕೊಂಡು ಬಂದ ರೆಬಲ್ಗಳ ಟೀಮು ವಿರೋಧ ಪಕ್ಷ. ಅವರು NDA ತೆಕ್ಕೆಗೆ ಬಿದ್ದಿದ್ದಾರೆ. ಕಾಂಗ್ರೆಸ್ ಒಂದು ಸಣ್ಣ ಬಲ, ಮತ್ತು ಮಮತಾ ಬ್ಯಾನರ್ಜಿ ಬಣ. ಅವರೀಗ ಇದನ್ನೇ ದೊಡ್ಡ ಇಶ್ಯೂ ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ ಸುವೇಂದು ಅಧಿಕಾರಿ ಅವರಂತೂ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಏನಕ್ಕೆ ಸಮಸ್ಯೆ ಇದು? ಸಮಸ್ಯೆ ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಿದ್ದೀರಿ. ಇಷ್ಟು ವರ್ಷಗಳಲ್ಲಿ ನೀವೇ ದೇಶದ ಬಗ್ಗೆ ಗೌರವ ಇದ್ದರೆ, ದೇಶದ ಭದ್ರತೆ ಬಗ್ಗೆ ಕಾಳಜಿ ಇದ್ದರೆ ಮಾಡಿಬಿಡ್ತಾ ಇದ್ರಿ. ಮಾಡಲೇಬೇಕಾದ ಕೆಲಸ ಮಾಡಿರಲಿಲ್ಲ. ಈಗ ಅದನ್ನು ಬಿಡೋಕ್ಕಾಗದೇ ಇಲ್ಲ. ಇದು ಅನಿವಾರ್ಯ, ನ್ಯಾಷನಲ್ ಸೆಕ್ಯೂರಿಟಿ ವಿಚಾರ ಅಂತ ಅಲ್ಲಿ ಟೈಟ್ ಸೆಕ್ಯೂರಿಟಿ ಹಾಕಿ ಪಾಸ್ಗಳನ್ನು ಕೊಡ್ತಾ ಇಲ್ಲ, ಪ್ರೇಯರ್ಗೆ ಬಿಡ್ತಾ ಇಲ್ಲ, ಕಂಪ್ಲೀಟ್ ಕ್ಲೋಸ್ ಆಗಿದೆ. ಸೊ ಸುವೇಂದು ಅಧಿಕಾರಿ ಅವರು ಹೇಳಿರೋದೇ, ಒಂದು ಏರ್ಪೋರ್ಟ್ ಸೆಕ್ಯೂರಿಟಿ, ಇನ್ನೊಂದು ದೇಶದ ಸೆಕ್ಯೂರಿಟಿ. ಎರಡಕ್ಕೂ ಹಾರ್ಮ್ ಆಗುವಂತಹ ಈ ಸ್ಟ್ರಕ್ಚರ್ ಎಷ್ಟು ವರ್ಷ ಹಳೆದು, ಯಾವ ಧರ್ಮಕ್ಕೆ ಸೇರಿದ್ದು ಅನ್ನೋದು ಬರಲ್ಲ ಅದು. ಸೊ ಔಟ್ಸೈಡರ್ಸ್ಗೆ, ಇಲ್ಲಿ ಚೀನಾ, ಬಾಂಗ್ಲಾದೇಶಿಗಳ ಕಣ್ಣಿರೋ ಹೊತ್ತಲ್ಲಿ ಔಟ್ಸೈಡರ್ಸ್ಗೆ ಒಂದು ದಾರಿ ತೆಗೆದಿಡಬೇಕಾ ಅನ್ನುವಂಥ ಆನ್ಸರ್ ಒಂದೇ ಒಂದು. ಯಾವುದೇ ರಿಲಿಜಿಯಸ್ ಪ್ರಾಕ್ಟೀಸ್ ರೆಸ್ಟ್ರಿಕ್ಟ್ ಮಾಡೋದು ಅಥವಾ ಏನೇನೋ ಅವ್ರಿಗೆ ತೊಂದರೆ ಮಾಡೋದು, ಟಾರ್ಗೆಟ್ ಮಾಡೋದು ಇಲ್ಲಿ ಇಲ್ಲವೇ ಇಲ್ಲ. ಆರೋಪ ಮಾಡ್ತಿರೋದು, ಪ್ರತಿಪಕ್ಷಗಳ ಅಸ್ತ್ರ ಮಾಡ್ಕೊಂಡಿರೋದು, ಇಲ್ಲಿ ಸತ್ಯಕ್ಕೆ ಬಹಳ ದೂರವಾಗಿರೋದು. ಎಲ್ಲ ಆಚರಣೆಗಳನ್ನು ಮಾಡ್ಕೊಳ್ಳಿ, ಆದರೆ ಕಾನೂನು ಚೌಕಟ್ಟಲ್ಲಿ
ಈ ನೆಲದ ಕಾನೂನಿಗೆ ಬದ್ಧರಾಗಿ ಮತ್ತೊಬ್ಬರ ಭಾವನೆಗಳಿಗೆ ಹರ್ಟ್ ಆಗದಂತೆ, ಮತ್ತೊಬ್ಬರನ್ನು ಇನ್ಫ್ಲೂಯೆನ್ಸ್ ಮಾಡೋದು, ನೆಗೆಟಿವ್ ಆಗಿ ಅವ್ರಿಗೆ ಸಮಸ್ಯೆ ಮಾಡೋ ರೀತಿಯಲ್ಲಿ ಇರೋದು ಬಿಟ್ಟು ಬೇರೆ ಯಾವ ಆಚರಣೆಗೂ ನಾವು ತೊಂದರೆ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಸುವೇಂದು ಅಧಿಕಾರಿ ಅವ್ರು ಹೇಳಿದ್ದಿದೆಲ್ಲ ಬಕ್ರೀದ್, ನೀವು ಆ್ಯನಿಮಲ್ ಸ್ಲಾಟರ್ ಲಾ ಅದಕ್ಕೆ ಅನುಗುಣವಾಗಿ ಏನು ಮಾಡ್ತಿರೋ ಮಾಡ್ಕೊಳ್ಳಿ. ಈ ಸಲ ಬಕ್ರೀದಲ್ಲಿ ಕಂಡೀಷನ್ ಬಂತಲ್ವಾ, ಏನು ಜಾನುವಾರುಗಳ ವಧೆಗೆ ಸಂಬಂಧಪಟ್ಟಂತೆ. ಸೊ ಆ ಆ್ಯನಿಮಲ್ ಸ್ಲಾಟರ್ ಲಾ ಏನು ಹೇಳುತ್ತೋ ಅದ್ರ ಒಳಗಡೆ ನೀವೇನೇನು ಮಾಡ್ಬೋದು ಮಾಡ್ಕೊಳ್ಳಿ. ಈ ಕಡೆ ಬಕ್ರೀದ್ ಆಯಿತು, ಮತ್ತು ಮೊಹರಂ ಅಲ್ಲಿ ಆಕ್ರಮಣಕಾರಿ ಶಸ್ತ್ರಾಸ್ತ್ರಗಳು, ಇದೊಂಥರ ಭಯ ಹುಟ್ಟಿಸುವಂಥ ಅಸ್ತ್ರಗಳು, ಇದನ್ನೆಲ್ಲ ಬಿಟ್ಟು ಬೇರೆ ಏನು ಮಾಡ್ಕೊಳ್ಬೋದು, ವೆಪನ್ಸ್ ಬಿಟ್ಟು ಅದನ್ನು ಮಾಡ್ಕೊಳ್ಳಿ. ಮಾಡಲಿಲ್ವಾ? ವೆಸ್ಟ್ ಬೆಂಗಾಲಲ್ಲಿ ನಾವು ನಿಯಮ ತಂದ್ವಿ ಅಂದ ಮಾತ್ರಕ್ಕೆ ಹಬ್ಬ ಆಚರಣೆ ನಿಂತೋಯ್ತಾ, ಅಥವಾ ಯಾರಿಗಾದ್ರೂ ಸಮಸ್ಯೆ ಆಯ್ತಾ ಮುಸಲ್ಮಾನರಿಗೆ? ಎಲ್ಲರೂ ಮಾಡಿದ್ರು ತಾನೇ, ಶಾಂತಿಯುತವಾಗಿ 2 ಹಬ್ಬನೂ ಮುಗೀತು ತಾನೇ. ಸೊ ನೀವು ಕಿಡಿ ಹೊತ್ಸೋಕೆ ಬರಬೇಡಿ ಇಲ್ಲಿ. ದೇಶದ ಭದ್ರತೆ ಮೊದಲು, ಅದಕ್ಕೆ ಕ್ರಮ ಫಿಕ್ಸು. ಕಳೆದ ಮೊನ್ನೆ ಸ್ಯಾಟರ್ಡೆಯಿಂದ ಮಾಸ್ಕ್ಗೆ ಎಂಟ್ರಿ ಕ್ಲೋಸ್ ಆಗಿದೆ. 130 ವರ್ಷಗಳ ಹಳೆಯ ಮಸೀದಿ ರನ್ವೇಯಲ್ಲಿ 100 ಮೀಟರ್ ಅಂತರದಲ್ಲಿ, ಕಣ್ಣಳತೆ ದೂರದಲ್ಲಿದೆ ಅಂದರೆ ಎಷ್ಟು ಪ್ರಾಬ್ಲಮ್ ಆಗಿತ್ತು. ಆ ಸೆಕೆಂಡ್ರಿ ರನ್ವೇ ಎಕ್ಸ್ಪ್ಯಾನ್ಷನ್ ಮಾಡಬೇಕಿತ್ತು, ತುಂಬ ಚಿಕ್ಕದು. ಅದನ್ನು ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಎಷ್ಟೋ ವರ್ಷಗಳಿಂದ ಸಜೆಷನ್ ಬರುತ್ತೆ. ಮಾಸ್ಕ್ ಕಾರಣದಿಂದಾಗಿ ಎಕ್ಸ್ಪ್ಯಾನ್ಷನ್ನೇ ಮಾಡೋದಕ್ಕಾಗಿರಲಿಲ್ಲ. ಅಷ್ಟು ಪ್ರಾಬ್ಲಮ್ ಹಾಕ್ಕೊಂಡೇ ಬಂದಿತ್ತು. ಈಗ ಕಡೆಗೂ ಆ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಕೊಟ್ಟಿದ್ದಾರೆ ನೋಡಿ. ಯೂನಿಯನ್ ಮಿನಿಸ್ಟರ್ ಸುಕಾಂತ ಮಜುಮ್ದಾರ್ ಏನು ಹೇಳ್ತಿದ್ದಾರೆ ಅಂತ, ರೀಲೊಕೇಟಿಂಗ್ ಮಾಸ್ಕ್ ಅದಾಗುತ್ತೆ, ಏನು ಸಮಸ್ಯೆ ಆಗಲ್ಲ, ರೀಲೊಕೇಶನ್ ಅದಕ್ಕೆಲ್ಲ ರೆಡಿ ಮಾಡಿಕೊಡ್ತೀವಿ. ಮತ್ತು ಎಕ್ಸ್ಪ್ಯಾನ್ಷನ್ನು ಸೆಕ್ಯೂರಿಟಿ ಎರಡೂ ಸಮಸ್ಯೆಗೂ ಕೂಡ ಈಗ ಸುವೇಂದು ಅಧಿಕಾರಿ ಸರ್ಕಾರ ಪರಿಹಾರ ಕೊಟ್ಟಿದೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಕೂಡ ಹೇಳ್ತಾ ಇದೆ. ಅವರು ಮಿನಿಸ್ಟ್ರು ಹೇಳೋದು ನೋಡಿ, ನಾನು ಸ್ಟೂಡೆಂಟ್ ಆಗಿದ್ದ ಕಾಲದಿಂದ, ಕೇಂದ್ರ ಮಂತ್ರಿ ಹೇಳ್ತಿರೋದು, ತಾನು ಸ್ಟೂಡೆಂಟ್ ಆಗಿ ಇದ್ದ ಕಾಲದಿಂದ ನ್ಯೂಸ್ ಪೇಪರಲ್ಲಿ ಓದ್ಕೊಂಡೇ ಬಂದಿದ್ದೀನಿ. ಮಾಸ್ಕ್ ಇದ್ದ ಕಾರಣದಿಂದಾಗಿ ಕೋಲ್ಕತ್ತಾ ಏರ್ಪೋರ್ಟಲ್ಲಿ ರನ್ವೇ ಕುಡ್ ನಾಟ್ ಬಿ ಎಕ್ಸ್ಪ್ಯಾಂಡೆಡ್ ಅನ್ನುವಂಥ ಸುದ್ದಿ ನಾನು ಸಣ್ಣವನಿದ್ದಾಗಿಂದ ಬರ್ತಿದೆ. ನಾನೀಗ ಮಿನಿಸ್ಟರ್ ಆಗಿದ್ದೀನಿ. ಈಗ ಸುವೇಂದು ಅಧಿಕಾರಿ ಕಾಲದಲ್ಲಿ ಇದು ಚೇಂಜ್ ಆಗ್ತಿದೆ. ಅಪೀಸ್ಮೆಂಟ್ ಪಾಲಿಟಿಕ್ಸಿಂದ ದಶಕಗಳ ಕಾಲ ಇದು ಸಾಧ್ಯನೇ ಆಗಿರಲಿಲ್ಲ, ಟಚ್ ಕೂಡ ಮಾಡ್ತಿರ್ಲಿಲ್ಲ ಅನ್ನೋದನ್ನು ಅವರು ಒತ್ತಿ ಹೇಳ್ತಾರೆ, ಏನಾಗಿದೆ ಅಸಲಿಯತ್ತು ಅಂತ. ಸೊ ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ಗೆಲ್ಲ ಅವಕಾಶ ಮಾಡಿಕೊಡಲ್ಲ, ರೀಲೊಕೇಟ್ ಆಗುತ್ತೆ. ಮಾಸ್ಕ್ ಯಾರು ಇದರಿಂದ ರೊಚ್ಚಿಗೆ ಹೇಳೋದು ಮತ್ತೊಂದು ಮಗದೊಂದಕ್ಕೆ ಅವಕಾಶವೂ ಇಲ್ಲ, ಇಲ್ಲಿ ಎಲ್ಲ ಸರಿ ಆಗತ್ತೆ ಅನ್ನುವಂಥ ಖಡಕ್ ಸಂದೇಶವನ್ನು ಕೊಟ್ಟಿರೋದು ಒಂದು ಅಧಿಕಾರಿಯವರು. 600 ಕೋಟಿ ಇನ್ವೆಸ್ಟ್ಮೆಂಟ್ನ ಒಂದು ಪ್ರಾಜೆಕ್ಟು ಕೆಲಸ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೃಷ್ಟಿ ಆಗ್ತಿದೆ ಅಂದರೆ, ಕೈಗಾರಿಕೆಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾರೆ. ಒಂದು ಕಡೆ ಡೆವಲಪ್ಮೆಂಟು, ಮತ್ತೊಂದು ಕಡೆಗೆ ಶಾಂತಿ ಸ್ಥಾಪನೆ, ಇದೆರಡನ್ನೂ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದು ಸುವೇಂದು ಅಧಿಕಾರಿ ಅವರು. ಈವರೆಗೆ ವೆಸ್ಟ್ ಬೆಂಗಾಲನ್ನು ಜನ ಏನು ನೋಡಿಲ್ವಲ್ಲ ಆ ರೀತಿ ಬದಲಾಯಿಸೋದಕ್ಕೆ, ಮತ್ತು ಅದರ ಗತ ವೈಭವ ಇದೆ ಕೋಲ್ಕತ್ತಾಗೆ, ವೆಸ್ಟ್ ಬೆಂಗಾಲಿಗೆ, ಅದನ್ನು ಮರುಸ್ಥಾಪಿಸೋದಕ್ಕೆ 100 ದಿನಗಳಲ್ಲಿ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಮುನ್ನೋಗ್ತಿದ್ದಾರೆ. 100 ದಿನ ಕಂಪ್ಲೀಟ್ ಆಯಿತು. ಈ ಕಡೆ ಮಮತಾ ಬ್ಯಾನರ್ಜಿಯವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ, ಅಸ್ತಿತ್ವಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ, ಮತ್ತು ಎಲೆಕ್ಷನ್ ಕಮಿಷನ್ ಮೊರೆ ಹೋಗಿದ್ದಾರೆ. ಏನು ಮಾಡಿದ್ರು ಅವ್ರಿಗೆ ರೆಕಗ್ನಿಷನ್ನೇ ಸಿಗ್ತಿಲ್ಲ ಈಗ. ಅಂದರೆ ಈ ರೆಬಲ್ ಫ್ಯಾಕ್ಷನ್ ಏನು ಪ್ರತ್ಯೇಕವಾಗಿದೆಯಲ್ಲ, ಈಗ ಪಕ್ಷವಾಗಿ ಇನ್ನೊಂದು ಚಿಕ್ಕ ಪಕ್ಷದ ಜೊತೆ ಮರ್ಜ್ ಆಗಿ ಅವರದ್ದೇ ಫೈನಲ್ ಆಗಿಬಿಟ್ಟಿದೆ. TMC ಮಮತಾ ಬ್ಯಾನರ್ಜಿ ಬಣಕ್ಕೆ ಏನು ಅಸ್ತಿತ್ವ ಉಳ್ಕೊಂಡಿಲ್ಲ. ಕೋರ್ಟ್ ಆದೇಶ ಕೂಡ ಅವ್ರಿಗೆ ವಿರುದ್ಧವಾಗಿ ಬಂದಿದೆ. ಈಗ ಡೈಲಿ ಏನು ಅವರ ಚಟುವಟಿಕೆಗಳು ನಡೆಯೋದೇ ಇಲ್ಲ, ಆ ರೀತಿ ಆಗಿದೆ. ಪಕ್ಷದ ಚಟುವಟಿಕೆಗಳಿಗೆ ಮಮತಾ ಬ್ಯಾನರ್ಜಿ ಅವ್ರಿಗೆ ಅವಕಾಶ ಇಲ್ಲ. ಮತ್ತು ವಿರೋಧ ಪಕ್ಷ ನಾಯಕರಾಗಿ ರಿತಾಪ್ರತಾ ಬ್ಯಾನರ್ಜಿ ಅವ್ರಿಗೆ ದಾರಿ ಕ್ಲಿಯರ್ ಆಗಿದೆ. ಈ ಕಡೆ ನೋಡಿದ್ರೆ ಹುತಾತ್ಮರ ದಿನ ಮಾಡೋದಕ್ಕೆ ಪಕ್ಷದ ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ ಜೋರಾಗಿ ನಡೆಯುತ್ತೆ ವೆಸ್ಟ್ ಬೆಂಗಾಲಲ್ಲಿ. ಆ ಕಾರ್ಯಕ್ರಮಕ್ಕೆ ಅವಕಾಶ ಸಿಕ್ಕಿರೋದು ಈ ರೆಬೆಲ್ ಬಣಕ್ಕೆ. ಮಮತಾ ಬ್ಯಾನರ್ಜಿ ಅವ್ರಿಗೆ ಅದಕ್ಕೆ ತಮಗೆ ಅವಕಾಶ ಕೊಡಬೇಕು ಅಂತ ಕೋರ್ಟ್ಗೆ ಹೋಗಿ ಹೋರಾಟ ಮಾಡ್ತಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಅವ್ರಿಗೆ ಒಂದಾದ ಮೇಲೊಂದು ಕಾನೂನು ಕುಣಿಕೆ ಬಿಗಿ ಆಗ್ತಿದೆ. ಮಮತಾ ಬ್ಯಾನರ್ಜಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಸೊ ಇಷ್ಟು ದಿನ ವೆಸ್ಟ್ ಬೆಂಗಾಲಲ್ಲಿ ಪರಿಸ್ಥಿತಿಯನ್ನು ಏನು ಮಾಡಿಟ್ಟಿದ್ದಾರೆ, ಅದರ ಪರಿಣಾಮ ಹೇಗಾಗಿದೆ ಇಡೀ ದೇಶದ ಭದ್ರತೆ ಮೇಲೆ,
ನ್ಯಾಷನಲ್ ಸೆಕ್ಯೂರಿಟಿ ಮೇಲೆ ಅನ್ನೋದನ್ನು ಎಕ್ಸ್ಪೋಸ್ ಮಾಡಿರುವಂಥ ಸುವೇಂದು ಅಧಿಕಾರಿ ಅವರು ಅದೆಲ್ಲವನ್ನು ಸರಿ ಮಾಡ್ತಿದ್ದಾರೆ. 100 ದಿನಗಳಲ್ಲಾಗಿರುವಂಥ ಬದಲಾವಣೆ ವೆಸ್ಟ್ ಬೆಂಗಾಲ್ ಹೆಂಗೆ ಚೇಂಜ್ ಆಗ್ತಿದೆ ಅಂದರೆ, ಒಂದು ಒತ್ತುವರಿ ಮಾಡಿಕೊಂಡು ಕಡೆಗೆ ರೈಲ್ವೆ ಸ್ಟೇಷನ್ನನ್ನು ಬಿಡದೆ ಅಲ್ಲೇ ಗೂಡಂಗಡಿ ಹಾಕ್ಕೊಂಡು ಸ್ಲಮ್ ಮಾಡ್ಕೊಂಡು ಇಡೀ ಒಂದು ರೈಲ್ವೆ ಸ್ಟೇಷನನ್ನೇ ಕೊಳಗೇರಿಯಾಗಿ ಕನ್ವರ್ಟ್ ಮಾಡಿ ಅಲ್ಲೇ ಕೂತು ಬಿಟ್ಟಿದ್ರು, ಗುಡಿಸ್ಲು ಕಟ್ಕೊಂಡು ಅವ್ರನ್ನೆಲ್ಲ ಎತ್ತು ಬಿಸಾಕಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರ ಕಿತ್ತೋಡಿಸುವಂಥ ಕೆಲಸ ಕೂಡ ನಡೀತಾ ಇದೆ. ಈ ರೀತಿ ಒತ್ತುವರಿ ಮಾಡಿಕೊಂಡು ಡ್ರೈನೇಜ್ನೇ ಬ್ಲಾಕ್ ಮಾಡಿ ಇಡೀ ವೆಸ್ಟ್ ಬೆಂಗಾಲಲ್ಲಿ ಫ್ಲಡ್ ಆಗೋದಕ್ಕೆ ಇವರೆಲ್ಲ ಕಾರಣ ಆಗಿದ್ರು. ಕೆಲವರು ಓಲೈಕೆಗೋಸ್ಕರ ಅವರು ಎಲ್ಲೇ ಕೂತ್ಕೊಂಡ್ರೂ ಪರವಾಗಿಲ್ಲ, ಅವ್ರು ಕೂತ ಜಾಗನೇ ಅವರದ್ದು ಅಂತ ಬಿಟ್ಕೊಡೋ ಕೆಲಸನೂ ಆಗ್ತಿತ್ತು. ಕ್ಲೀನ್ ಮಾಡಿ ಗುಡಿಸು ಬಿಸಾಕ್ತಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ ಸುವೇಂದು ಅಧಿಕಾರಿ. ಅದರ ಜೊತೆಗೆ ಇದೊಂದು ಮೇಜರ್ ಸ್ಟೆಪ್. ಮಾಸ್ಕ್ ಈಗ ರೀಲೊಕೇಟ್ ಮಾಡದೆ, ಅದಕ್ಕೆ ಒಪ್ಪಿಕೊಳ್ಳದೆ ಅಲ್ಲಿ ಬೇರೆ ಯಾವ ಆಪ್ಷನ್ನು ಉಳ್ಕೊಂಡಿಲ್ಲ. ಯಾಕಂದರೆ ಇದು ದೇಶದ ವಿಷಯ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.